ಆಸ್ಪತ್ರೆಯಿಂದ ಬಂದ ಬಳಿಕ ದರ್ಶನ್ನ ಭೇಟಿ ಮಾಡ್ತೀನಿ. ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಯಲ್ಲಿ ನಡೆಸೋಕೆ. ದರ್ಶನ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಶ್ರೀಮುರಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಲಾಯ ತಸ್ಮೈ ನಮಃ, ಈ ಹಿಂದೆನೂ ಹೇಳಿದ್ದೆ, ಈಗಲೂ ಅದನ್ನು ಹೇಳ್ತೀನಿ. ಕೆಟ್ಟದ್ದು ಬರದೆ ಒಳ್ಳೆ ದಾರಿಯಲ್ಲಿ ನಮ್ಮನ್ನು ನಡೆಸೋಕೆ ಅಂತ ಶ್ರೀಮುರಳಿ ಅವರು ಹೇಳಿದ್ದಾರೆ. ಯಾಕಂದರೆ ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಾಯ್ಬಿಟ್ಟು. ಸಹಜವಾಗಿ ದರ್ಶನ್ ಅವರ ಆಪ್ತರು ಈಗ ಬೇಲ್ ಸಿಕ್ಕಿದ್ದಕ್ಕೆ ತಮ್ಮ ಖುಷಿಯನ್ನು ಸ್ಟೇಟಸ್ಗಳ ಮೂಲಕ ಪೋಸ್ಟ್ಗಳ ಮೂಲಕ ಹೊರ ಹಾಕ್ತಿದ್ದಾರೆ. ಯಾರೂ ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ. ಈಗ ಮುರಳಿಯವರು ಹೇಳಿದ್ದಾರೆ, ನಾನು ಭೇಟಿ ಮಾಡ್ತೀನಿ, ಅದರಲ್ಲಿ ಏನಿಲ್ಲ ಅಂತ ಹೇಳಿ. ಕೆಟ್ಟದ್ದು ಯಾಕಾಗುತ್ತೆ ಅಂದರೆ ಮುಂದೆ ನಮಗೆ ಒಳ್ಳೆ ದಾರಿ ಸಿಗಲಿ ಅನ್ನುವಂಥ ಕಾರಣಕ್ಕೆ ಅಂಥೇಳಿ ಮುರಳಿ ಹೇಳಿದ್ದಾರೆ. ಕಾಲಾಯ ತಸ್ಮೈ ನಮಃ ಅಂಥೇಳಿ. ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರಿಸೋಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಬೇಕು, ನಾವು ಕೊಡ್ತೀವಿ. ಎಲ್ರಿಗೂ ಭೇಟಿ ಮಾಡ್ತೀರಾ ಸರ್? ಜೈಲಿಂದ ಬಂದಿದ್ದಾರೆ, ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ದಾರೆ, ಭೇಟಿ ಮಾಡ್ತೀರಾ? ಅಫ್ಕೋರ್ಸ್ ಭೇಟಿ ಮಾಡ್ತೀವಿ. ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ, ಎಲ್ರಿಗೂ ಒಳ್ಳೆದಾಗಲಿ, ಅಷ್ಟು ಮಾತ್ರ ಹೇಳ್ತೀನಿ. ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರಿಸೋಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಬೇಕು, ನಾವು ಕೊಡ್ತೀವಿ. ಎಲ್ರಿಗೂ ಭೇಟಿ ಮಾಡ್ತೀರಾ ಸರ್? ಜೈಲಿಂದ ಬಂದಿದ್ದಾರೆ, ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ದಾರೆ, ಭೇಟಿ ಮಾಡ್ತೀರಾ? ಅಫ್ಕೋರ್ಸ್ ಭೇಟಿ ಮಾಡ್ತೀವಿ. ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ, ಎಲ್ರಿಗೂ ಒಳ್ಳೆದಾಗಲಿ, ಅಷ್ಟು ಮಾತ್ರ ಹೇಳ್ತೀನಿ. ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ